ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ನ ಕೇವಲ 8 ದಿನಗಳಲ್ಲಿ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಹಣ ಏರಿಕೆ ಮಾಡಿದಂತಹ ಸರ್ಕಾರ, ಸೊ ಆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರೂ ಜಾಸ್ತಿ ಮಾಡಿದ್ರ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಈ ಒಂದು ಕನ್ಫ್ಯೂಷನ್ಗೆ ಉತ್ತರ ಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಅದರಲ್ಲೂ ಮಹಿಳೆಯರಂತೂ ಮಿಸ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ಏನು 3 ತಿಂಗಳ ಹಣ ಬರಬೇಕು ಅಲ್ವಾ? ಸೊ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇವಾಗ 10 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ರು. ಇವಾಗ ಆಲ್ರೆಡಿ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅತಿ ಹೆಚ್ಚು ಫಲಾನುಭವಿಗಳೇನು ಮೆಸೇಜ್ ಅನ್ನ ಮಾಡ್ತಾ ಇಲ್ಲ, ಇಲ್ಲಿ ನಮಗೆ ಹಣ ಬಂದಿದೆ ಅಂತ. ಎಲ್ಲರೂ ನೋಡಿದ್ರೆ ನಮಗೆ ಮೈಸೂರು ನಮಗೆ ಬಂದಿಲ್ಲ, ಸೊ ನಮ್ದು ಬೆಳಗಾವಿ ನಮಗಿನ್ನೂ ಬಂದಿಲ್ಲ ಅಂತ ಮೆಸೇಜಸ್ ಕಳಿಸ್ತಾನೆ ಇದ್ದೀರಾ. ಬಟ್ ಇಲ್ಲಿ ಸರ್ಕಾರ ಏನ್ ಹಣವನ್ನ ಜಮಾ ಮಾಡ್ತಾ ಇದೆಯಾ ಏನು ಅನ್ನೋದೇ ಅಲ್ಲಿ ಟೋಟಲ್ ಕನ್ಫ್ಯೂಷನ್ ಅಂತಾನೆ ಹೇಳ್ಬೋದು. ಹಂತವಾಗಿ ಬಿಡುಗಡೆ ಮಾಡ್ತಿರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಿನ್ನೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರೊಂದಿಗೆ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಸೊ ನಾನು 10 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ದೆ. ಅದರಲ್ಲಿ 2 ದಿನ ಕ್ಲೋಸ್ ಆಗಿದೆ, ಇನ್ನ 8 ದಿನ ಬಾಕಿ ಇದೆ. ಸೊ ಆ ಒಂದು ಟೈಮ್ ಅಲ್ಲಿ ನಿಮಗೆ ಎಲ್ಲಾ ಕಂತುಗಳ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸೋಮವಾರದಿಂದ ಏನ್ ಮಾಡ್ತೀವಿ, 17ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ 17 ಅಲ್ಲ, 16ನೇ ಕಂತೆ ಇನ್ನು ಎಲ್ರಿಗೂ ಕೂಡ ಜಮಾ ಆಗಿಲ್ಲ. ಸೊ 17ನೇ ಕಂತು ಎಲ್ಲಿ ಬಿಡುಗಡೆ ಮಾಡಿದ್ದಾರೆ, ಇದು ಕನ್ಫ್ಯೂಷನ್ ಅಂದ್ರೆ ಟೋಟಲ್ ಕನ್ಫ್ಯೂಷನ್. ಇದಕ್ಕೆ ಉತ್ತರನ ಸರ್ಕಾರದ ಕಡೆಯಿಂದನೂ ಬರ್ತಾ ಇಲ್ಲ. ಸೊ ನೀವು ಫಲಾನುಭವಿಗಳಾಗಿರುವಂತಹ ನೀವುಗಳು ನಮಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಸೊ ಯಾರಾದ್ರೂ ನಮಗೆ 17ನೇ ಕಂತು ಹಣ ಬಂದಿದೆ ಅಂತ ಯಾರಾದ್ರೂ ಮೆಸೇಜ್ ಮಾಡಿದ್ರೆ ನಮಗೆ ಕನ್ಫರ್ಮ್ ಆಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದೇ ಇಲ್ಲಿ ಕನ್ಫರ್ಮೇಶನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವಾಗ ಈ 8 ದಿನಗಳಲ್ಲಿ ನಾವು ಹಣವನ್ನ ಎಲ್ಲಾ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ ಮಾರ್ಚ್ ತಿಂಗಳಲ್ಲಿ ಏನೊಂದು ಅಧಿವೇಶನ ಬಜೆಟ್ ಮಂಡನೆ ಮಾಡ್ತಾರೆ ಅಲ್ವಾ ರಾಜ್ಯ ಸರ್ಕಾರದ್ದು, ಸೊ ಅದಕ್ಕೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಏನು ಸಿಟಿ ಸ್ಕ್ಯಾನ್ ಗಳೆಲ್ಲ ಮಾಡಿಸ್ಕೋಬೇಕು, ಅದನ್ನ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋಗ್ತೀನಿ. ಸೊ ಅದೆಲ್ಲ ಆದ್ಮೇಲೆ ಡಾಕ್ಟರ್ ಪರ್ಮಿಷನ್ ಕೊಟ್ರೆ ನಾನು ಬಜೆಟ್ ಮಂಡನೆಗೂ ಕೂಡ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಹಣ ಯಾವಾಗ ನಮ್ಮ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಟೋಟಲ್ ಆಗಿ 3 ಕಂತುಗಳ ಹಣ ಅಂತ ನಾವು ಇಲ್ಲಿ ವೇಟ್ ಮಾಡ್ತಾನೆ ಇದೀವಿ. ಸರ್ಕಾರ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸೊ ಕಾದು ನೋಡ್ಬೇಕಾಗಿದೆ. ನೆಕ್ಸ್ಟ್ ಹಣವನ್ನ ಏರಿಕೆ ಮಾಡಿದ ಸರ್ಕಾರ ಅಂತ ಹೇಳಿದ್ವಿ ಅಲ್ವಾ, ಇಲ್ಲೆಲ್ಲ ಅಂತಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಇಲ್ಲೊಂದು ಬಿಗ್ ಶಾಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ ನಾವು ಪ್ರತಿನಿತ್ಯ ಬಳಸುವಂತಹ ಒಂದು ಎಣ್ಣೆ ಅಂತ ಅಂದ್ರೆ ಕಿಕ್ಕೇರಿಸೋ ಎಣ್ಣೆ ಅಲ್ಲ, ಅಡಿಗೆಗೆ ಬಳಸುವಂತಹ ಎಣ್ಣೆ ಅಂತಾನೆ ಹೇಳ್ಬೋದು. ಸೊ ಸನ್ಫ್ಯೂರ್ ಆಗಿರ್ಬೋದು, ಸನ್ಫ್ಲವರ್ ಆಗಿರ್ಬೋದು, ನೆಕ್ಸ್ಟ್ ನೀವು ಗೋಲ್ಡ್ ವಿನ್ನರ್ ಆಗಿರ್ಬೋದು, ಸಫೋಲಾ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಬ್ರ್ಯಾಂಡ್ಗಳಿದೆ ಅಲ್ವಾ. ಸೊ ಇಲ್ಲಿ ಕೆಲವೊಂದು ಬ್ರ್ಯಾಂಡ್ಗಳಿಗೆ 10 ರೂಪಾಯಿ ದರವನ್ನ ಹೆಚ್ಚಳ ಮಾಡಿದ್ದಾರೆ. ನೆಕ್ಸ್ಟ್ ಉಳಿದಂತಹ ಕೆಲವೊಂದು ಬ್ರ್ಯಾಂಡ್ಗಳಿಗೆ ಏನ್ ಮಾಡಿದ್ರೆ 15 ರೂಪಾಯಿ, 20 ರೂಪಾಯಿ, 30, 35 ರೂಪಾಯಿ ದರವನ್ನ ಸರ್ಕಾರ ಹೆಚ್ಚಳ ಮಾಡಿದೆ. ಆಲ್ಮೋಸ್ಟ್ ಇವಾಗ ಎಣ್ಣೆ ದರವನ್ನ ಹೆಚ್ಚಳ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಮತ್ತೆ ಹಾಲಿನ ದರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಾಟರ್ ಬಿಲ್, ಸೊ ವಾಟರ್ ಬಿಲ್ ಅನ್ನು ಕೂಡ ಇಲ್ಲಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಸರ್ಕಾರ ಯಾಕಿಂಗ್ ಏರಿಕೆ ಮಾಡ್ತಿದೆಯೋ ಗೊತ್ತಿಲ್ಲ. ಬಡವ್ರಿಗಂತೂ ಅಂದ್ರೆ ತುಂಬಾನೇ ಕಷ್ಟ ಆಗ್ತದೆ. ಬಡವರಂತ ಸಾಮಾನ್ಯರು ಎಲ್ರಿಗೂ ಕೂಡ ಇಲ್ಲಿ ಜೀವನ ಮಾಡೋದೇ ಕಷ್ಟ ಅಂತ ಅನಿಸ್ಬಿಟ್ಟಿದೆ. ಏಕೆ ಅಂತ ಅಂದ್ರೆ ಸಂಬಳ ಬರೋದು ಅಷ್ಟರಲ್ಲೇ ಇದೆ. ಆದ್ರೆ ಯಾವುದೇ ಒಂದು ವಸ್ತು ಕೊಂಡ್ಕೊಳ್ಳೋದಕ್ಕೂ ಹೋದ್ರೂ ಕೂಡ ಇಲ್ಲಿ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಸೊ ಸರ್ಕಾರ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಯಾಕಿಂಗೆ ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.